ನಾನು ದಯಾನಂದ್ ಅಂತೇಳಿ ಮಂಗಳೂರಿನ ಪಕ್ಕದಲ್ಲಿರೋ ಮೊಡಂತಿಯರ್ನಲ್ಲಿ ನಾವೇನು ರಂಬುಟಾನ್ ತೋಟ ಮಾಡ್ಕೊಂಡಿದ್ದೇವೆ. ಸುಮಾರು ನಾವು 3 ವರ್ಷದಿಂದ ಅಂದರೆ 2019ರಲ್ಲಿ ನಾವು ಪ್ಲಾಂಟೇಷನ್ ಮಾಡಿರುವಂಥದ್ದು. ಈ ವರ್ಷ 2022ಕ್ಕೆ ನಮ್ಮದೀಗ 3 ವರ್ಷದ ಪ್ಲ್ಯಾಂಟ್. ನಾವು 2019ರಲ್ಲಿ ಹೋಮ್ ಗ್ರೋನ್ಸ್ ನರ್ಸರಿ ಕೇರಳ ಕೋಟಾಯಮ್ಮಿನಿಂದ ಹೋಗಿ ನಾವು ಗಿಡವನ್ನು ತಂದಿರುವಂಥದ್ದು. ನಾವು ಒಟ್ಟು 1200 ಗಿಡಗಳನ್ನು ಪ್ಲ್ಯಾಂಟ್ ಮಾಡಿದ್ದೇವೆ. ಇದರಲ್ಲಿ ರಾಂಗ್ ರೈನ್ ಅನ್ನುವಂಥ ವೆರೈಟಿ ಒಂದು 400 ಗಿಡಗಳು ಮತ್ತು ಉಳಿದಂಥದ್ದು N18 ಅನ್ನುವಂಥ ವೆರೈಟಿ. 2019ರಲ್ಲಿ ನಾವು ನೆಟ್ಟಿರುವಂಥ ಈ ಗಿಡಗಳಲ್ಲಿ ನಾವು 2ನೇ ವರ್ಷ ಅಂದರೆ 2021ರಲ್ಲಿ ನಾವು 700 ಗಿಡಗಳಲ್ಲಿ ಸಾಮಾನ್ಯವಾಗಿ 3 ಟನ್ನಷ್ಟು ಫಸಲು ತೆಗೆದಿದ್ದೇವೆ. ಅದೇ ನಾವಿವಾಗ 2022ರಲ್ಲಿ ಒಳ್ಳೆ ಫಸಲು ಬಂದಿತ್ತು. ನಮ್ಮ ನಿರೀಕ್ಷೆ ಒಂದು 15 ಟನ್ನಷ್ಟು ಇತ್ತು. ಆದರೆ ಅಕಾಲಿಕವಾಗಿ ಮಳೆ ಬಂದಿರೋ ಅಂದರೆ ನಮ್ಮದು ಫ್ಲವರಿಂಗ್ ಲೇಟ್ ಆಗಿರೋದ್ರಿಂದಾಗಿ ಮೇ ಜೂನಲ್ಲಿ ಬರಬೇಕಾದ ಹಾರ್ವೆಸ್ಟಿಂಗ್ ನಮಗೆ ಜುಲೈ ಆಗಸ್ಟಲ್ಲಿ ಬಂತು. ಅದಕ್ಕಾಗಿ ಕೆಲವೆಲ್ಲ ಹಣ್ಣೆಲ್ಲ ಉದುರಿ ಹೋಗಿ ನಮಗೆ ಒಂದು 9 ಟನ್ನಷ್ಟು ಹಣ್ಣು ಸಿಕ್ಕಿರುತ್ತದೆ ಈ ವರ್ಷ. ರಂಬೂಟಾನ್ ಹೋಮ್ ಗ್ರೋನ್ ಅವರ ರೆಕಮೆಂಡೇಷನ್ ಪ್ರಕಾರ ರಂಬೂಟಾನ್ ನೆಡುವಂಥದ್ದು 40 ಫೀಟ್ ದೂರಕ್ಕೆ. ಆದರೆ ನನ್ನದೇ ಐಡಿಯಾದಲ್ಲಿ ಒಂದು 13 ಫೀಟ್ ಡಿಸ್ಟೆನ್ಸಿಗೆ ನಾನು ಇಲ್ಲಿ ಗಿಡವನ್ನು ಹಾಕಿರುವಂಥದ್ದು. ನಾನು ಯಾಕೆ ಆ ಥರ ನೆಟ್ಟಿರೋದು ಅಂತ ಹೇಳಿದರೆ, ದೂರ ನೆಟ್ಟಾಗ ಮಧ್ಯದಲ್ಲಿ ಕಲೆಗಳು ಬರ್ತದೆ. ಆ ಕಲೆಗಳನ್ನು ಮೇಂಟೈನ್ ಮಾಡುವಂಥದ್ದೇ ಕಷ್ಟ. ಅದಕ್ಕಾಗಿ ನಾವು ಹತ್ತಿರಾಗಿ ನೆಟ್ಟು ಹೈ ಡೆನ್ಸಿಟಿಯಾಗಿ ನೆಟ್ಟು ನೆಕ್ಸ್ಟ್ ಇಯರಿಂದ ಪ್ರೂನಿಂಗ್ ಮಾಡಿಕೊಂಡು ಗಿಡಗಳನ್ನು ಸಣ್ಣದಾಗಿ ಇಟ್ಕೊಂಡು ನಾವು ಮೇಂಟೆನೆನ್ಸ್ ಈಸಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಹತ್ತಿರ ನೆಟ್ಟಿರ್ತೇವೆ. ಈಗ 40 ಫೀಟಷ್ಟು ದೂರಕ್ಕೆ ನೆಟ್ಟಾಗ ಗಿಡಗಳು ತುಂಬ ದೊಡ್ಡದಾಗಿ ಬೆಳೀತವೆ. ಆವಾಗ ನಮಗೆ ಕಟ್ಟಿಂಗ್ ಕಷ್ಟ, ಮರಗಳನ್ನು ಮೇಂಟೈನ್ ಮಾಡುವಂಥ ತುಂಬ ಕಷ್ಟ ಆಗಿರ್ತದೆ. ಅದಕ್ಕಾಗಿ ನಾವು ಸಣ್ಣದಾಗಿ ಗಿಡಗಳನ್ನು ಹತ್ತಿರ ನೆಟ್ಟು ಪ್ರೂನಿಂಗ್ ಮಾಡಿ ಸಣ್ಣದಾಗಿ ಗಿಡವನ್ನು ಮಾಡಿಕೊಂಡು ಹಾರ್ವೆಸ್ಟಿಂಗ್ ಟೈಮಲ್ಲಿ ಈಸಿಯಾಗಿ ಹಾರ್ವೆಸ್ಟ್ ಮಾಡಬೇಕು ಅನ್ನೋಂಥ ನನ್ನ ಉದ್ದೇಶ. ಹೇಗಾಗ್ತದೆ ನೋಡಬೇಕಿನ್ನು. Homegrown Biotech, exotic fruits, exciting future.